ಅವ್ವ, ಅವ್ವ, ಇದೇನವ ಇದು? ಮಗ, ನಾನ್ ನಿನ್ ಎತ್ತೋಳು ಕಣ್ಲ. ನೀನು ಗೀತನ ಪಿರೂತಿ ಮಾಡ್ತಿರೋ ವಿಷಯ ನನಗೆ ಗೊತ್ತಾಯ್ತಿದ್ದಂಗೆ ಇವಳೆ ನನ್ನ ಮನೆಗೆ ಸರಿಯಾದ ಸೊಸೆ ಅಂತ ತೀರ್ಮಾನ ತಗೊಂಡು ಕರ್ಕೊಂಡ್ ಬಂದ್ಬಿಟ್ಟೆ. ಏನು ಮಾತಾಡ್ಬೇಕು ಅಂದ್ರಂತೆ ಅಮ್ಮ ಹೇಳಿದ್ರು. ಐ ಡ್ಯಾಶ್ ಯು ಅಂದ್ರೆ ಐ ಲವ್ ಯು ಅಲ್ಲ? ಗೊತ್ತಿಲ್ಲದೆ ಕೇಳ್ತಾ ಇದ್ದೀನಿ. ಅದೇನು ಈ ಲವ್ ಅನ್ನುವಾಗ ನಿಮ್ಗೆ ಅಷ್ಟೊಂದು ಧೈರ್ಯ ಬಂದ್ಬಿಡುತ್ತೆ. ಅದೇ ಈ ಮದುವೆ ವಿಷಯ ಬಂದಾಗ ಫುಲ್ ಎದುರ್ಕೊಂಡು ಸೈಲೆಂಟ್ ಆಗಿ ಡೌ ಮಾಡ್ತಿರಲ್ಲ, ಯಾಕಾಗೆ? ಹಾಗಲ್ಲ. ಈಗೇನು ಮಾತಾಡ್ಬೇಡಿ, ಆಗ್ಲೇ ಬೇಕಾದಷ್ಟು ಮಾತಾಡಾಯ್ತಲ್ಲ. ಈಗ ನಾನು ಕೇಳೋದಕ್ಕೆ ಉತ್ತರ ಕೊಟ್ರೆ ಸಾಕು. ನಂಬರ್ 1, ನನ್ಗೆ ಈ ಮದುವೆ, ಪ್ರೀತಿ, ಪ್ರೇಮ ಇದೆಲ್ಲದಕ್ಕಿಂತ ಮುಖ್ಯವಾದದ್ದು ನನ್ನ ತಾಯಿ. ನಾನೊಬ್ಳು ಅನಾಥೆ. ತಂದೆ, ತಾಯಿ, ಅಕ್ಕ ತಂಗಿರ ಜೊತೆ ಬೆಳೆದವಳಲ್ಲ. ನಿಮ್ ತಾಯಿನ ನನ್ನ ತಾಯಿ ಅನ್ಕೋತೀನಿ. ಅವ್ರನ್ನ ನಿಮ್ಮನ್ನ ಪ್ರೀತಿಯಿಂದ ನೋಡ್ಕೋತೀನಿ. ನಂಬರ್ 2, ನಾನೊಬ್ಬ ನಂಬರ್ 1 ಪ್ರೊಫೆಷನಲ್ ಸಿಂಗರ್ ಇರ್ಬೋದು. ಈ ಪಾಪ್ಯುಲಾರಿಟಿ ಅನ್ನೋದು ಯಾವತ್ತೂ ಹೀಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ನಾನ್ ನಿಮ್ಮನ್ನ ಪ್ರೀತಿಸ್ತಿರೋದಕ್ಕೆ ಕಾರಣ ನಿಮ್ಮ ಪಾಪ್ಯುಲಾರಿಟಿ ಅನ್ನೋದು ನಿಜ. ಆದ್ರೆ ನಾನು ಪ್ರೀತಿಸ್ತಿರೋದು ನಿಮ್ಮ ಪಾಪ್ಯುಲಾರಿಟಿನಲ್ಲ, ನಿಮ್ಮನ್ನ, ನಿಮ್ಮ ಸಂತೋಷನ, ಹಾಗೆ ನಿಮ್ಮ ದುಃಖನೂ ಕೂಡ ಜೊತೆ ಜೊತೆಯಾಗಿ ಹಂಚ್ಕೋತೀನಿ. ನಾನ್ ನಿಮ್ಮ ಶ್ರೀಮಂತಿಕೆ ನೋಡಿ ಬಂದವಳಲ್ಲ. ನಿಮ್ಮ ಜೊತೆ ಗಂಜಿ ಕುಡಿದು ಬದುಕಬೇಕಾಗಿ ಬಂದ್ರೂ ಸರಿ, ಸಂತೋಷದಿಂದ ಸ್ವೀಕರಿಸ್ತೀನಿ. ಆದ್ರೆ ನಿಮ್ಮ ಹೆಂಡತಿಯಾಗಲ್ಲ, ನಿಮ್ಮ ಅಭಿಮಾನಿಯಾಗಿ ನೀವು ಪಾಪ್ಯುಲಾರಿಟಿ ಕಳ್ಕೊಳ್ಳೋದಕ್ಕೆ ನಾನು ಯಾವತ್ತೂ ಬಿಡೋದಿಲ್ಲ.